ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾನು ವರ್ಕ್ ಫ್ರಮ್ ಹೋಮ್ ಅಪ್ಡೇಟ್ ಮಾಡಿದ್ನಲ್ವ, ಜಿಯೋದಲ್ಲಿ ಅದಿರೋದು. ನಾನು ವರ್ಕ್ ಮಾಡೋದು ರಿಲಯನ್ಸಲ್ಲಿ, ನನ್ನದೇ ಕಂಪ್ನಿದು ಒನ್ ಪಾರ್ಟ್ ಅಂದರೆ ಜಿಯೋದಲ್ಲಿ ಐಡ್ ಮಾಡ್ತಿರೋದು. ಸೊ ಹೇಗೆ ಅಪ್ಲೈ ಮಾಡೋದು ಏನು ಅಂತ ಎಲ್ಲ ನಾನು ತೋರಿಸ್ಕೊಡ್ತೀನಿ. ಬಟ್ ಫಸ್ಟೇ ನಾನು ಇನ್ಫಾರ್ಮ್ ಮಾಡ್ತಿದ್ದೀನಿ, ಪೇಷನ್ಸ್ ಇರೋರು ಮಾತ್ರ ಅಪ್ಲೈ ಮಾಡಿ. ಯಾಕೆಂದರೆ ಜಿಯೋದವರು ಕಾಂಟ್ಯಾಕ್ಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೋತಾರೆ. ಮಿನಿಮಮ್ ಅಟ್ಲೀಸ್ಟ್ ಒಂದು 15 ಡೇಸ್ ಆದರೂ ವೆಯ್ಟ್ ಮಾಡಬೇಕು ಅಪ್ಲೈ ಮಾಡಿ. ಬಟ್ ಖಂಡಿತ ಚಾನ್ಸ್ ಕೊಡ್ತಾರೆ, ಎಸ್ಪೆಷಲಿ ಫಾರ್ ವುಮೆನ್ಸ್ ಖಂಡಿತ ಚಾನ್ಸ್ ಕೊಡ್ತಾರೆ. ಮತ್ತು ಅಪ್ಲೈ ಮಾಡೋ ಮುಂಚೆ ಒಂದು ಹೇಳ್ತಾ ಇದ್ದೀನಿ, ಇಟ್ಸ್ ಕಂಪ್ಲೀಟ್ಲಿ ನಾನ್ ಐ ಟಿ ಸೆಕ್ಟರ್ ಅಂತೂ ಅಲ್ವೇ ಅಲ್ಲ. ಬಿಕಾಸ್ ಈ ಆಪರ್ಚುನಿಟಿ ಬಂದು ಹೌಸ್ ವೈಫ್ ಮತ್ತು ಮನೇಲೇ ಕೂತಿರೋ ಹೆಣ್ಮಕ್ಳುಗಳು ಹರ್ನ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರ್ತಾರೆ. ಅವ್ರಿಗೆ ಸ್ಕಿಲ್ಸ್ ಇರುತ್ತೆ, ಬಟ್ ಎಕ್ಸ್ಪ್ಲೋರ್ ಮಾಡೋಕ್ಕಾಗ್ತಾರಲ್ಲ, ಇಲ್ಲ ಮಗು ಇಟ್ಕೊಂಡಿರ್ತಾರೆ, ಇಲ್ಲಾಂದರೆ ಮನೇಲಿ ಹೊರಗಡೆ ಕಳಿಸಲ್ಲ, ಏನಾದರೂ ಒಂದು ರೀಸನ್ಸ್ ಇರುತ್ತೆ. ಸೊ ಅದೇ ಮೇಯ್ನ್ ಇಂಟೆನ್ಷನಿಂದ ಇದನ್ನು ಐರ್ ಮಾಡ್ತಿರೋದು. ಸೊ ಐರಿಂಗ್ ಬಂದುಬಿಟ್ಟು 12th ಪಾಸ್ ಆಗಿರಬೇಕು, 10th 12th ಮಿನಿಮಮ್ ಎಜುಕೇಷನ್ ಆಗಿರಬೇಕು. ಸೊ ಇಂಗ್ಲೀಷ್ ಬಂದರೆ ಅದು ಆ್ಯಡ್ ಆನ್, ಇಲ್ಲ ಅಂತಂದರೆ ರೀಜನಲ್ ಲ್ಯಾಂಗ್ವೇಜ್ ಆದ್ರೂ ಓಕೆ. ಸೊ ರೋಲ್ ಬಂದುಬಿಟ್ಟು ಕಸ್ಟಮರ್ ಸಪೋರ್ಟು. ಸೊ ಮತ್ತು ಫ್ಲೆಕ್ಸಿಬಲ್ ಟೈಮಿಂಗ್ ಅವರ್ಸು. ನೀವು ಬರೀ ಸ್ಮಾರ್ಟ್ಫೋನ್ ಇದ್ದರೆ ಸಾಕು, ಲ್ಯಾಪ್ಟಾಪ್ ಎಲ್ಲ ಏನು ಪ್ರೊವೈಡ್ ಮಾಡಲ್ಲ ಅವರು. ಇಲ್ಲ ನಂಗೆ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡಿದರೆ ಅಭ್ಯಾಸ ಅಂತಂದರೆ ಲ್ಯಾಪ್ಟಾಪ್ ಇದ್ರೂ ನಡೆಯುತ್ತೆ ನಿಮಗೆ. ಮತ್ತು ಫ್ಲೆಕ್ಸಿ ಅವರ್ಸ್ ಅಂತ ಅಂದರೆ ಲೈಕ್ 2 hours ವರ್ಕ್ ಮಾಡಿದ್ರೆ ಎಷ್ಟು ಅರ್ನ್ ಮಾಡ್ಬೋದು, ಅಪ್ ಟು 8 hours ತನಕ ಇದೆ. ಇಟ್ಸ್ ಬೇಸ್ಡ್ ಅಪಾನ್ ನೀವು ಎಷ್ಟು ಅವರ್ಸ್ ವರ್ಕ್ ಮಾಡ್ತೀರಾ ಅಷ್ಟು ಅರ್ನ್ ಮಾಡ್ಬೋದು. ಇಟ್ಸ್ ಕಂಪ್ಲೀಟ್ಲಿ ಪಾರ್ಟ್ ಟೈಮ್ ಆದರೂ ತೊಗೊಳ್ಳಿ, ಇಲ್ಲಾಂದರೆ ಫ್ಲೆಕ್ಸಿ ಅವರ್ಸ್ ಅಂತನಾದರೂ ತೊಗೊಳ್ಳಿ, ಇಲ್ಲ ಅಂತಂದರೆ ಸೈಡ್ ಇನ್ಕಮ್ ಅಂತ ಆದರೂ ತೊಗೊಳ್ಳಿ, ನಿಮಗೆ ಬಿಟ್ಟಿರುತ್ತೆ. ಇಲ್ಲ ಫುಲ್ ಟೈಮ್ ಆದರೂ ತೊಗೋಬೋದು. ಸೊ ಎಲ್ಲಿಂದನಾದ್ರೂ ವರ್ಕ್ ಮಾಡ್ಬೋದು, ವಿಲೇಜ್ ಸಿಟಿ ಎಲ್ಲಿಂದ ಆದ್ರೂ ವರ್ಕ್ ಮಾಡ್ಬೋದು. ಇಲ್ಲೇ ವರ್ಕ್ ಮಾಡಬೇಕು ಅಲ್ಲೇ ವರ್ಕ್ ಮಾಡಬೇಕು ಅಂತ ಏನೂ ರೂಲ್ಸ್ ಇಲ್ಲ. ಸೊ ನಾನು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ಹೇಳ್ಕೊಟ್ಟಾಗ ಮೇಲ್ ID ಮತ್ತು ವಾಟ್ಸಪ್ ನಂಬರ್ನ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು. ಬಿಕಾಸ್ ಎಲ್ಲ ಅಪ್ಡೇಟ್ಸೂ ಮೇಲ್ ಮತ್ತು ವಾಟ್ಸಪ್ಪಿಗೆ ಪಿಂಗ್ ಆಗೋದು ನಿಮಗೆ. ಓಕೆನಾ? ಫಸ್ಟು ಗೂಗಲಿಗೆ ಹೋಗ್ಬಿಟ್ಟು jio.com ಅಂತ ಎಂಟರ್ ಮಾಡ್ಕೊಳ್ಳಿ. ಸೊ ಈ ಥರ ಪೇಜ್ ಬರುತ್ತೆ ನಿಮಗೆ. ಕ್ಲಿಯರ್ ಇದೆ ಅನ್ಕೊತೀನಿ ಸ್ಕ್ರೀನು. ಓಕೆ, ಈ ಥರ ಪೇಜ್ ಬರುತ್ತೆ. ಇದು ನಂದು ಕಂಪನಿ ಲ್ಯಾಪ್ಟಾಪ್ ಆಗಿರೋದ್ರಿಂದ ನಾನು ಟಿಲ್ ಫೈನಲ್ ತನಕ ತೋರಿಸ್ತೀನಿ. ಫೈನಲ್ ಆದಮೇಲೆ ಒಂದು ಸ್ಟೆಪ್ ಮಾತ್ರ ಮಿಸ್ ಆಗುತ್ತೆ. ಆ ಒಂದು ಸ್ಟೆಪ್ ಏನು ಅಂತ ನಾನು ಇಮೇಜ್ ಮೆನ್ಷನ್ ಮಾಡಿರ್ತೀನಿ. ಕಂಪ್ಲೀಟ್ ವ್ಲಾಗ್ ನೋಡಿ, ಸೊ ದಟ್ ನಿಮಗೆ ಅಪ್ಲೈ ಮಾಡೋದು ಹೇಗೆ ಅಂತ ಗೊತ್ತಾಗುತ್ತೆ. ಸೊ ಈ ಥರ ಒಂದು ಪೇಜ್ ಓಪನ್ ಮಾಡಿದಾಗ ಫುಲ್ ಡೌನಿಗೆ ಸ್ಕ್ರಾಲ್ ಮಾಡ್ಕೊಳ್ಳಿ. ಡೌನಿಗೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ಒಂದು ಆಪ್ಷನ್ ಇದೆ, ಜಿಯೋ ಕಸ್ಟಮರ್ ಅಸೋಸಿಯೇಟ್ಸ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಇಲ್ಲಿ ಬಂದಿದೆ ಎಂಪವರಿಂಗ್ ವುಮೆನ್ ವಿತ್ ನ್ಯೂ ಅಪರ್ಚುನಿಟೀಸ್ ಅಂತ. ಬರೀ ವುಮೆನ್ಗೆ ನಾವು ಜೆಂಟ್ಸ್ ಇದ್ದೀವಿ, ನಾವು ಅಪ್ಲೈ ಮಾಡ್ಬೋದಲ್ವ ಅಂತಂದರೆ ಅಪ್ಲೈ ಮಾಡಿ. ಬಟ್ ಫಸ್ಟ್ ಪ್ರಿಫರೆನ್ಸ್ ಬಂದುಬಿಟ್ಟು ವುಮೆನ್ಸ್ಗೆ ಅಂತ ನಾನು ಹೇಳ್ತಾ ಇದ್ದೀನಿ. ಅಪ್ಲೈನೇ ಮಾಡೋಂಗಿಲ್ಲ ಅಂತ ನಾನು ಏನೂ ಹೇಳ್ತಾ ಇಲ್ಲ. ಓಕೆನಾ? ಸೊ ಇಲ್ಲೇ ಇದೆ ನೋಡಿ, ಫ್ಲೆಕ್ಸಿ ಅವರ್ಸ್ ವರ್ಕ್ ಮಾಡ್ಬೋದು ಮತ್ತು 10,000 ತನಕ ಅರ್ನ್ ಮಾಡ್ಬೋದು ಪರ್ ಮಂತು. ಏನೂ ನೀವು 1 ರೂಪಿ ಕೂಡ ಯಾರಿಗೂ ಪೇ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲೂ ಪೇ ಮಾಡೋಂಗೂ ಇಲ್ಲ. ಇಟ್ಸ್ ಕಂಪ್ಲೀಟ್ಲಿ ಫ್ರೀ ಇನ್ ಅಂತಲೇ ಹೇಳ್ಬೋದು. ಮಿನಿಮಮ್ 10,000 ಅಂತ ಏನು ಮೆನ್ಷನ್ ಮಾಡಿದಾರಲ್ಲ, ಅದು ಮಿನಿಮಮ್ ಅವರ್ಸ್. ಅಪ್ ಟು 8 hours ತನಕ ವರ್ಕ್ ಮಾಡಿದ್ರೆ ನೀವು 28,000 ತನಕನೂ ಅರ್ನ್ ಮಾಡ್ಬೋದು. ಆಲ್ರೆಡಿ ತುಂಬ ಜನ ವರ್ಕ್ ಮಾಡ್ತಿದ್ದಾರೆ. ನೀವು ಕೆಳಗಡೆ ರಿವ್ಯೂಸು ಹಾಕಿರ್ತಾರೆ. ಓಕೆ, ಇಲ್ಲಿ ರಿವ್ಯೂಸ್ ಹಾಕಿದ್ದಾರೆ, ರಿವ್ಯೂಸ್ ಕೂಡ ಮೆನ್ಷನ್ ಮಾಡ್ಕೋಬೋದು. ಸೊ ಇದು ಅಫಿಷಿಯಲ್ ವೆಬ್ಸೈಟ್ ಹಾಕಿರೋದ್ರಿಂದ ದೇರ್ ಇಸ್ ನೋ ಫೇಕ್ ರಿವ್ಯೂಸ್. ಓಕೆ, ಸೊ ಫ್ಲೆಕ್ಸಿ ಅವರ್ಸ್ ಅಂತ ಅಂದರೆ ಇಲ್ಲೇ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಬೋದು. ಸೊ 2 hours ಮಿನಿಮಮ್ 2 hours ವರ್ಕ್ ಮಾಡಿದ್ರೆ 7,000 ಪರ್ ಮಂತ್ ಅರ್ನ್ ಮಾಡ್ಬೋದು. 4 hours ವರ್ಕ್ ಮಾಡಿದರೆ 14,000. 6 hours ವರ್ಕ್ ಮಾಡಿದರೆ 21,000. ಕಂಪ್ಲೀಟ್ 8 hours ವರ್ಕ್ ಮಾಡ್ತೀನಿ, 1 ಮಂತಲ್ಲಿ 1 ಡೇನೂ ರಜೆ ತೊಗೊಳ್ದಂಗೆ, ಈವನ್ ಸಂಡೇಸು ವರ್ಕ್ ಮಾಡ್ತೀನಿ ಅಂದರೆ 28,000 ಅರ್ನ್ ಮಾಡ್ಬೋದು. ಓಕೆನಾ? ಮತ್ತು ಏನೇನು ಸ್ಟೆಪ್ಸ್ ಇರುತ್ತೆ ಅಂತ ಹೇಳ್ತೀನಿ. ರಿಜಿಸ್ಟ್ರೇಷನ್ ಮಾಡ್ಕೊಬೇಕು. ರಿಜಿಸ್ಟ್ರೇಷನ್ಗೆ ನಿಮ್ಮ ಪಿನ್ ಕೋಡು ವಿತ್ ಯೋರ್ ನೇಮ್ ಆ್ಯಂಡ್ ವಿತ್ ಯೋರ್ ಕರೆಕ್ಟ್ ಮೊಬೈಲ್ ನಂಬರ್ ಆ್ಯಂಡ್ ಮೇಲ್ ID ಮೆನ್ಷನ್ ಮಾಡಬೇಕು. ರಿಜಿಸ್ಟ್ರೇಷನ್ ಆದಮೇಲೆ ಒಂದು ನಿಮಗೆ ಅಸೆಸ್ಮೆಂಟ್ ಟೆಸ್ಟ್ ಬರುತ್ತೆ ಆನ್ಲೈನ್ಗೆ. ಇದೇ ಟೈಮ್ ತೊಗೊಳ್ಳೋದು. ಆನ್ಲೈನ್ ಅಸೆಸ್ಮೆಂಟ್ ಟೆಸ್ಟ್ ಏನು ಲಿಂಕ್ ಬರುತ್ತೆ ಅದೇ ಟೈಮ್ ತೊಗೊಳ್ಳೋದು. ದಟ್ಸ್ ದ ರೀಸನ್ ಐ ಆಮ್ ಟೆಲ್ಲಿಂಗ್, ಪ್ಲೀಸ್ ಪೇಷನ್ಸ್ ಇರಬೇಕು ಅಂತ. ಓಕೆನಾ? ಪೇಷನ್ಸ್ ಇದ್ದವರು ಮಾತ್ರ ಅಪ್ಲೈ ಮಾಡಿ. ಮೇಲಿಗಾದರೂ ಬರ್ಬೋದು ಲಿಂಕು, ವಾಟ್ಸಪ್ಗಾದರೂ ಬರ್ಬೋದು. ಈವನ್ ನಾನು ನನ್ನ ಸಿಸ್ಟರ್ಸ್ ಫೋನಿಂದ ಅಪ್ಲೈ ಮಾಡಿದ್ದೀನಿ. ಬಿಕಾಸ್ ನಾನು ರಿಲಯನ್ಸ್ ಎಂಪ್ಲಾಯ್ ಆಗಿರೋದ್ರಿಂದ ನಂಗೆ ಅಪರ್ಚುನಿಟಿ ಇಲ್ಲ. ಜಸ್ಟ್ ನಿಮಗೆ ತೋರಿಸ್ಬೇಕು ಅಂತ ನಾನು ಸಿಸ್ಟರ್ ಮೊಬೈಲಿಂದ ಅಪ್ಲೈ ಮಾಡಿದ್ದೀನಿ. ನನಗೂ ಅಸೆಸ್ಮೆಂಟ್ ಲಿಂಕ್ ಬಂದ ತಕ್ಷಣ ಏನೇನು ಥರ ಕ್ವಶನ್ಸ್ ಇರುತ್ತೆ ಅಂತ ಎಲ್ಲ ನಾನು ನಿಮಗೆ ಹೇಳ್ತೀನಿ. ಸೊ ದಟ್ ಅದು ನಿಮಗೂ ಹೆಲ್ಪ್ ಆಗುತ್ತೆ. ಬಿಕಾಸ್ ನಾನು ಮುಂಚೆನೇ ಅಪ್ಲೈ ಮಾಡಿರೋದ್ರಿಂದ ನನಗೆ ಸ್ವಲ್ಪ ಬೇಗ ಬರುತ್ತೆ ಮೇಲ್ ಅಥವಾ ಮೆಸೇಜು, ಅದಕ್ಕೋಸ್ಕರನೇ.
ಯಾರಿಗಾದರೂ ಬೇಕು ಅಸೆಸ್ಮೆಂಟ್ ಕ್ವಶನ್ಸ್ ಆಗಲಿ ಅಸೆಸ್ಮೆಂಟ್ ಮೆಸೇಜಸ್ ಆಗಲಿ ಬಂದಾಗ ಹೇಳಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರೆ ನಾನು ಇನ್ಫಾರ್ಮ್ ಮಾಡಿಕೊಡ್ತೀನಿ. ಆಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡ್ತಾರೆ. ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಬೇಕಂದ್ರೆ ಅವರೇ ನಿಮ್ಮ ಮನೆಗೆ ಬರಲ್ಲ, ನಿಮ್ಮ ಮನೆ ಹತ್ರ ಇರೋ ನಿಯರೆಸ್ಟ್ ಜಿಯೋ ಸೆಂಟರ್ಗೆ ಹೋಗಬೇಕು. ಏನಕ್ಕೆ ಹೋಗಬೇಕು ಅಂದರೆ ನಿಯರೆಸ್ಟ್ ಜಿಯೋ ಸೆಂಟರಲ್ಲಿ ನಿಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡ್ತಾರೆ. ಆಧಾರ್, ಪಾನ್, ಬ್ಯಾಂಕ್ ಸ್ಟೇಟ್ಮೆಂಟ್ ಮತ್ತು ಮಾಸ್ ಕಾರ್ಡ್ಸ್ ವೆರಿಫೈ ಮಾಡಿಬಿಟ್ಟು ನಿಮಗೆ ಒಂದು ಕಾರ್ಪೊರೇಟ್ ಸಿಮ್ ಕಾರ್ಡ್ ಅಂತ ಕೊಡ್ತಾರೆ. ಬಿಕಾಸ್ ಆ ಸಿಮ್ ಕಾರ್ಡ್ ಯೂಸ್ ಮಾಡಿಕೊಂಡೆ ನೀವು ಕಂಪನಿ ಜೊತೆ ಕಾಂಟ್ಯಾಕ್ಟ್ ಇರಬೇಕು. ಬಿಕಾಸ್ ಜಿಯೋದವರಾಗಲಿ ರಿಲಯನ್ಸ್ ಅವರಾಗಲಿ ನಿಮ್ಮ ಪರ್ಸ್ನಲ್ ನಂಬರ್ಸಿಗೆ ಯಾರೂ ಕಾಂಟ್ಯಾಕ್ಟ್ ಮಾಡಲ್ಲ. ಒಂದು ಸತಿ ನೀವು ಅವ್ರಿಗೆ ಜಾಯ್ನ್ ಆಯಿತು ಅಂದಮೇಲೆ CUG ನಂಬರ್ ಅಂದರೆ ಕಾರ್ಪೊರೇಟ್ ನಂಬರ್ ಏನಿರುತ್ತೆ ಅದೊಂದಕ್ಕೆ ಅವ್ರು ಕಾಂಟ್ಯಾಕ್ಟ್ ಮಾಡೋದು. ಆಮೇಲೆ ಟ್ರೈನಿಂಗು ಕೊಡ್ತಾರೆ, ನಾವು ಹೆಂಗೆ ಜಾಯ್ನ್ ಆಗೋದು ಮತ್ತು ನಮಗೆ ಏನೂ ಅದ್ರ ಬಗ್ಗೆ ನಾಲೆಜ್ ಇಲ್ಲ ಅಂತ ಏನೂ ವರಿ ಮಾಡ್ಕೋಬೇಡಿ. ಟ್ರೈನಿಂಗ್ ಇರುತ್ತೆ ಮತ್ತು ಮೆಟೀರಿಯಲ್ಸ್ ಅಪ್ಲೈ ಮಾಡ್ತಾರೆ. ಲರ್ನಿಂಗ್ ಮೆಟೀರಿಯಲ್ಸ್ ಅಂದರೆ ಮನೆಗೆ ಬಂದುಬಿಟ್ಟು ಬುಕ್ ಕೊಡೋದೆಲ್ಲ ಇಲ್ಲ, ಸೀನ್ಸ್ ಎಲ್ಲ ಇಲ್ಲ. ಮೇಲ್ಸಿಗೆ ನಿಮಗೆ ಮೆಟೀರಿಯಲ್ಸ್ ಸೆಂಡ್ ಮಾಡ್ತಾರೆ. ಮಿನಿಮಮ್ 8 to 21 ಡೇಸ್ ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗ್ ಸ್ಕ್ರ್ಯಾಚಿಂದನೇ ಹೇಳ್ಕೊಡ್ತಾರೆ ಮತ್ತು ಆಮೇಲೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ಇಲ್ಲೇನಿದೆ ವಾಟ್ ಈಸ್ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಇದು ಕಂಪ್ಲೀಟ್ಲಿ ಓದ್ಕೊಳ್ಳಿ. ಮತ್ತು ಇದು ಕಂಪ್ಲೀಟ್ಲಿ ಮೆನ್ಷನ್ ಮಾಡಿದರೆ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಅಂತ. ಇಟ್ಸ್ ಪರ್ಮನೆಂಟ್ಲಿ ವರ್ಕ್ ಫ್ರಮ್ ಹೋಮ್. ಓಕೆನಾ? ಅದರಿಂದ ನೀವು ಇಲ್ಲಿ ಕ್ಲಿಕ್ ಮಾಡಿ ಜಾಯಿನ್ ದಿಸ್ ಪ್ರೋಗ್ರಾಮ್ ಅಂತ ಅದು ನಿಮಗೆ ವಾಟ್ಸಪ್ಪಿಗೆ ರೀಡೈರೆಕ್ಟ್ ಮಾಡುತ್ತೆ. ಮತ್ತು ವಾಟ್ಸಪ್ಪಿಗೆ ರೀಡೈರೆಕ್ಟ್ ಮಾಡಿದಾಗ ನಾನು ಅದು ಸ್ಕ್ರೀನ್ಶಾಟ್ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಯಾವ ರೀತಿ ಬರುತ್ತೆ ಅಂತ. JCA ಓಕೆನಾ, ಜಿಯೋ ಕಸ್ಟಮರ್ ಅಸೋಸಿಯೇಟ್ ಅಂತ ಅದು ಕ್ಲಿಕ್ ಮಾಡಿ ಅವ್ರು ನಿಮಗೆ ಒಂದು ಲಿಂಕ್ ಕಳಿಸ್ತಾರೆ. ಎಂಟರ್ ಯುವರ್ ನೇಮ್, ಫೋನ್ ನಂಬರ್, ಪಿನ್ ಕೋಡ್ ಅಂತೆಲ್ಲ ಅದಕ್ಕೆ ರಿಪ್ಲೈ ಮಾಡಿಬಿಟ್ಟು ಆ ಚಾಟ್ ಹಂಗೆ ಸೇವ್ ಮಾಡ್ಕೊಳ್ಳಿ. ಡೈರೆಕ್ಟ್ ಕಂಪನಿಯಿಂದನೇ ಬರುತ್ತೆ ಅದು. ಚಾಟ್ ಹಂಗೆ ಸೇವ್ ಮಾಡಿಕೊಂಡು ಇಟ್ಕೊಂಡಿರಿ. ಬಿಕಾಸ್ ಅದು ನಿಮಗೆ ರೆಫರೆನ್ಸ್ ಯಾವ ಡೇಟಲ್ಲಿ ನೀವು ಅಪ್ಲೈ ಮಾಡಿದ್ದೀರಾ ಅಂತ. ಓಕೆನಾ? ಇದಿಷ್ಟಿದೆ. ಮತ್ತು ಅಪ್ಲೈ ಮಾಡೋ ಮುಂಚೆ ನಿಮಗೆ ಏನಾದ್ರೂ ರಿವ್ಯೂಸ್ ನೋಡಬೇಕು ಅಂದ್ರೂ ಯು ಕ್ಯಾನ್ ಡೂ ಅ ರಿವ್ಯೂಸ್ ಎಲ್ಲದನ್ನು ಒಂದ್ಸತಿ ಓದ್ಕೊಳ್ಳಿ. ಮತ್ತು ಒಂದ್ಸತಿ ಟ್ರೈ ಮಾಡೋದ್ರಲ್ಲಿ ಏನೂ ಲಾಸ್ ಇಲ್ಲ ಅಂತಲೇ ಹೇಳ್ಬೋದು. ಬಿಕಾಸ್ ಈ ಥರ ಆಪರ್ಚುನಿಟೀಸ್ ಸಿಗೋದು ತುಂಬ ಕಷ್ಟ. ವರ್ಕ್ ಫ್ರಮ್ ಹೋಮು ಕಂಪ್ಲೀಟ್ಲಿ ಇಲ್ಲಾಂದ್ರೆ ಒಬ್ಬೊಬ್ರು ಇನ್ವೆಸ್ಟ್ಮೆಂಟ್ಸ್ ಕೇಳ್ತಾರೆ, ಇಲ್ಲ ಚೈನ್ ಬಿಸ್ನೆಸ್ ಆಗಿರುತ್ತೆ. ಇವತ್ತು ಅದು ಕೂಡ ರನ್ ಆಗ್ತಿದೆ, ಇಲ್ಲ ಅಂತ ಹೇಳಲ್ಲ. ಡಿಜಿಟಲ್ ಮಾರ್ಕೆಟಿಂಗ್ ಎಲ್ಲ ತುಂಬ ಚೆನ್ನಾಗಿ ರನ್ ಆಗ್ತಿದೆ. ಅಫಿಲಿಯೇಟ್ ಮಾರ್ಕೆಟಿಂಗ್ ಎಲ್ಲ ಎಕ್ಸಾಂಪಲ್ ಗುರುಕುಲ್ ಅಲ್ವಾ, ಎಲ್ಲದೂ ರನ್ ಆಗ್ತಿದೆ. ಬಟ್ ಅದಕ್ಕೆಲ್ಲ ಮಿನಿಮಮ್ ಒಂದು 10,000 ಏನಾದರೂ ಇನ್ವೆಸ್ಟ್ಮೆಂಟ್ ಬೇಕು. ಕೆಲಸ ಹುಡ್ಕೋದೇನೆ ದುಡ್ಡಿಗೋಸ್ಕರ, ದುಡ್ಡು ಇಟ್ಕೊಂಡು ಕೆಲಸಕ್ಕೋಸ್ಕರ ದುಡ್ಡು ಇನ್ವೆಸ್ಟ್ ಮಾಡೋದು ತುಂಬ ಕಷ್ಟ. ಸೊ ಅಪ್ಲೈ ಮಾಡಿ ನೋಡಿ, ಯಾರಿಗೆಲ್ಲ ನೀಡಿದೆ ಮತ್ತು ತುಂಬ ಜನ ನನಗೆ DMs ಮಾಡಿದ್ರಿ. ಸೊ ಒಂದ್ಸತಿ ಅಪ್ಲೈ ಮಾಡಿ. ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ರಿಗಾರ್ಡಿಂಗ್ ಅಸೆಸ್ಮೆಂಟ್ ಕ್ವಶನ್ಸು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡಿಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಬಾಯ್.